ಹಲೋ ಎಲ್ಲಿದ್ಯಪ್ಪ? ಹಲೋ, ನಾನು ಮಂತ್ರಿ ಕಣಕ್ಕ. ಯಾಕೋ ಲಲಿತ್ ಹಿಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ, ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ ಮಗ ಏ ಮಗ, ನಿಮ್ಮ ಮಗುಗೆ ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಮಗ ಹಲೋ, ಇಲ್ಲ ಕೇಳಿಲ್ಲ. ನಿಮ್ಮ ಮಗುಗೆ ಯಾಕೆ ಕೈ ಕಾಲು ಆಡ್ತಾ ಇಲ್ಲ ಅಂತ. ಹಲೋ ಹಲೋ, ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ಮ ಅವ್ವಂಗಲ್ಲಪ್ಪ, ನನ್ ಮಗಳು ಲಲಿತಂಗೆ. ಹಲೋ, ಅದು ಕೈ ಕಾಲ ಆಗಿದ್ರೆ ನಾನೇನ್ ಮಾಡೋಣ ಅಲ್ಲಿ. ಬಾರಂದ್ರೆ ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ. ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ. ನಾನು ನಿನ್ ಮಕನೇ ನೋಡಿಲ್ಲ. ಎಲ್ಲಾರ್ಗು ಇದನ್ನ ಬ್ಲೂಪ್ ಫಿಲಮ್ ಕಳ್ಸಿದ್ಯ, ಮಾತಾಡೋದು ಕಳ್ಸಿದ್ಯಾ. ನೋಡ, ಅವಳ ಕೈ ಕೊಡ್ತೀನಿ, ಮಾತಾಡು. ಬನ್ನಿ ಅಂದ್ರೆ ಎಲ್ಲಿದ್ದೀರಾ? ಬನ್ನಿ, ಮನೆ ಹತ್ರ ಬನ್ರಿ. ಯಾಕೆ? ನಾನ್ ಸಾಯ್ಬೇಕಾದ್ರೆ ನಿನ್ ಲಾಸ್ಟ್ ಸರಿ ನಿನ್ ಮಕ ನೋಡ್ಬೇಕು. ಈಗ ಮನೆಯವ್ರು ಇದಾರಲ್ಲ ಇಲ್ಲಿ, ನಮ್ಮ ಮನೆಯವ್ರೆ, ಮನೆ ತಗೊಳ್ಳಿ ಅವ್ರೆ. ನಾನೇನ್ ನಿನ್ನ ಸ್ಟೆಪ್ನಿನ? ನಾನು ನೀನ್ ಹೆಂಡ್ತೀನಿ. ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ? ಇಲ್ಲಿ ಯಡಿಯೂರಾಗೆ ಅವಾಗ ಕುಡ್ದು ಅಲ್ಲೇ ಹೊಡಿತಿದ್ದಲ್ಲಪ್ಪ. ಅವಾಗ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ. ನೀನ್ ಬಂದ್ ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ. ನೀನ್ ಬಂದ್ ಅವಾಗ ಕುಡ್ದು ನಮ್ಮ ಮನೆಗೆ ಮನೆ ಕಣಿವಲ್ಲ. ನಾನು ಒಂದೇ ಮದುವೆ ಇನ್ನೊಂದಿದ್ದೀನಿ. ನನ್ ಗಂಡನ್ ಬಿಡಿಸಿ ಕರ್ಕೊಂಬಂದು ಯಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ, ಮದುವೆ ಮಾಡ್ಕೊಂಡು. ಅಲ್ಲ, ನಿನ್ನ ಮಕ್ಕಳು ಹುಟ್ಟಿದೆ ಕರೆಕ್ಟ್ ಆಗಿ. ಯಾಕಪ್ಪ ಹೇಳ್ರಿ, ಯಾಕೆ ಅಂದ್ರೆ ಏನ್ಕೆ? ನನ್ ಬಾಳ ಹಾಳ್ ಮಾಡಿದ್ಯಲ್ಲ. ಇವತ್ತು ಬಾ ಮಗ. ಏನು ಬಂದು ಹೊರಗೋಲ್ಲ, ನೀವು ಸಾಯನ್ ಹಾಕಿ ನಿಂದ್ಬಿಟ್ಟು ಮುಂದೆ ನಮ್ಮ ಮನೆ ನಮ್ ತಿಕ್ಲಿಕ್ಕೆ ಆಗ್ತಲ್ಲ. ಇವತ್ತು ಬಾ, ಮಗಿನ್ ಕಟ್ಟಕ್ ಫೀಸ್ ಕಟ್ಟಕ್ ಕಾಸಿಲ್ಲ. ಬೆಳಗ್ಗೆ ಬಾ ಮಂತಕ್ಕೆ. ಏನ್ ಮಾಡೋದು ನಮ್ಮ ನೋಡೋದು ಎಲ್ಲ ನಾವು ತಗೊಂಡೋಗಿ ಚೆನ್ನಾಗಬೇಕು ಅಂದ್ರೆ ನೀರು ನಾನು. ಬೆಳಿಗ್ಗೆ ಬಾರಪ್ಪ, ಫೀಸ್ ಕಟ್ಬೇಕು. ಇಲ್ಲ ಈಗ್ಲೇ ಬತ್ತೀಯಾ? ಹುಡಿ ಸಾಯನ್ ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ ಹುಡಿ. ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ. ನಿನ್ ಮೊಮ್ಮಕ್ಳಿಗೆ ನಿನ್ ಹೆಂಡ್ರತ ಕಳ್ಸು. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತೋದಿರೋದು ನಮ್ಮ ಸಿದ್ಧಾರ್ಥ ಅಲ್ಲ, ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವ್ ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ನಾನು ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರಿವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಪ್ಯಾಕಿಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ರಿಟರ್ನ್ ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ, ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ. ಹಲೋ ಹಲೋ, ಇದು ನಾಳೆ ಏನ್ರಿ ಶ್ರಾವಣನ? ಹಲೋ, ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಂಗಸ ಇವ್ರು. ಹಲೋ, ಅದ್ರ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವ್ರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಡ್ರೈತೆ ನಮ್ಮ. ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ನಿನ್ಗೇನಾಗಬೇಕಾಯ್ತು? ಅಲ್ಲ, ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ಮೇಲೆ ಆಣೆ ಮಾಡಿ ಹೇಳಿ ಇರೋದು. ನಿನ್ಗೆ ಏನಾನ ಕೆಟ್ಟದಾಗ್ಲಿ, ಬರ್ಲಿಲ್ಲ ನನ್ನ ಜೊತೆಗೆ ಅಂದ್ರೆ. ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂಗಿದ್. ಏನ್ ಸ್ವಾಮಿ ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು. ಕೊಡು ಅಪ್ಪ.
ಅಪ್ಪರಿಗೆ ಫೋನ್ ಕೊಡು. ತಾಳಿ ಸ್ವಾಮಿ ಅಪ್ಪರಿಗೆ ಕೊಡು ಅಂತ ಒಂದೇ ಒಂದು ಮಾತಾಡ್ಕೊಳ್ಳಿ ಸ್ವಾಮಿ. ನೋಡು ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ತಾಯಿನ ಮುಂದೆಯಿಂದ ಕೊಡು, ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು, ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಹಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ, ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನು ಕಳಿತಿಯಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡುವ, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ಇನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನಾನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗಿ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ಹಲೋ, ದಿಸ್ ಇಸ್ ಟೂ ಮಚ್ ಇಡಿಯಟ್. ಏನಂತ ಬೈದಿದ್ದೀನಿ ಚಂದ್ರಶೇಖರ್ಗೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ? ಏನಂತ ಬೈದಿದ್ದೀನಿ ನನಗೆ? ಓಯ್, ನಿನ್ನ ಚಂದ್ರಶೇಖರ ಇದ್ರೆ ಅದಕ್ಕೆ ನನಗೇನಾಗ್ತಿಲ್ಲ. ಅದಕ್ಕೆ ನೀನು 10 ಗಂಟೆ ಮೇಲೆ ನಿದ್ ಬರ್ದಿದ್ರೆ ಅದಕ್ಕೆ ನಾವೇ ಮಾಡೋಣ. ನಿದ್ ಬರ್ದಿದ್ರೆ ಅದಕ್ಕೆ ನಮ್ಗೆ ಫೋನ್ ಮಾಡಿದ್ರೆ ನಾವು ಏನಿದ್ರು ಆ ಟೈಪು ನಮ್ಗೆ ಆಗಲ್ಲ. ನಮ್ದು ಮಾತು ಕೇಳಕ್ಕೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಗ್ತು ಅಂದ್ರೆ ನೀವು ಬರೋ ದಾರಿಗೆ ಎಲ್ಲ ಕಲ್ತಂಡೆ ಸೂಟು ಸಾಯಕ್ ಬಿಡ್ತಾರೆ. ನಿಮ್ಗೇನ್ ಗೊತ್ತು? ಹಳ್ಳಿ ಕಡೆ ನೋಡಿಲ್ಲ ಅವ್ರ ರೇ. ನೀವ್ ಮತ್ತೀಗ ಅವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ರಲ್ರಿ, ಬಂದಿದ್ರಲ್ರಿ? ಸ್ವಾಮಿ, ನಾನೇನ್ ಬರ್ತೀನಿ, ನಿಮ್ಗೆ ಕರ್ಕೊಂಬರ್ರಿ ಅಂತ ಹೇಳಿದ್. ನಿಮ್ಗೆ ವೇಸ್ಟ್ ಆಗಿ ಬರ್ತಾರೆ, ಬರ್ರಿ, ದುಡ್ಡು ಕಾಸು ಲೆಕ್ಕ ಹಾಕ್ಬೇಡಿ, ನಾವು ನೋಡ್ಕೊಂತೀವಿ ಅಂತ. ಇವತ್ತು ಅದೇ ಮಾತು ಹೇಳ್ತಾ ಇರೋದು. ನೀವೇನ್ ₹1 ಖರ್ಚು ಮಾಡ್ಬೇಡ್ರಿ, ನಂದೇ ಕಾರ್ ಇದೆ, ಕಾರಾಗಿಂದ ಹೋಗೋಣ ಅಲ್ಲಿ. ಆಯ್ತು ಬನ್ನಿ. ಮತ್ತೀಗ ಅದಕ್ಕೆ ಯಾಕೆ ಬೈತಿದ್ದೀರ ನೀವು? ಅಷ್ಟಲ್ಲ, ನಮ್ಮನ್ನ ನಿದ್ ಬರಲ್ಲ ಹಂಗೆ ಹಿಂಗೆ ಅಂತ ನಾವು ಕರ್ಕೊಂಬರೋದು ಅಂತ. ಸ್ನೇಹಿತರೆ, ಆತರ ಅಲ್ಲ. ಕಾರು ನಾನು ರೆಡಿ ಇದ್ದೀನಿ ವೈಶಾಲಿ ಲಾಡ್ಜ್ ಹತ್ರ. ನೀವ್ ಬಂದ್ರೆ ಕಾರಲ್ಲೇ ಹೋಗೋದು. ಆಮೇಲೆ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ 5 ಸ್ಟಾರ್ ಅಲ್ಲ, ಇಲ್ಲ 3 ಸ್ಟಾರ್ ಅಲ್ಲ, ಎಲ್ಲ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು. ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದ್ ಮಾಡೋಣ. ಒಬ್ನೇ ಅಲ್ವಾ ಸ್ನೇಹಿತರೆ? ಅದಕ್ಕೆ ಇದನ್ನ ಏನಿದ್ರು 2-3 ಇರ್ಬೇಕು, ಎಂಜಾಯ್ ಮಾಡ್ಬೇಕು. ಒಬ್ರೇ ಇದ್ದು ಏನ್ ನಮ್ಗೆ ಯಾರು ನಾವು 24 ಗಂಟೆ ನನ್ನ ಮಗನ್ ಬೆಳಗ್ಗೆ ಕೇಳ್ಬೇಕು. ಏನು ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಏನಾ ಇಡಂದ್ರ ನಿನ್ಗೆ ಇಕ್ಕಲ್ಲ ಫೋನ್ ಮಾಡಿರೋದ್ ನಾನು. ಬೇಕು ನನ್ ಮಗನೇ. ತುಂಬ ಸ್ವಾಮಿ ಇವನು. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ ಗೋಲ್ಡ್ ಆಯ್ತು ಅಂತ ಕೇಳೋಣ. ನಾನು ಸ್ಯಾಟ ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ ಮನೆಯರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳಿದ್ರು ಯಾರು? ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳವ್ರೆ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟೆ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಮೇನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ಇವ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನ್ ಗೊತ್ತಾಗಲ್ಲ ಅನ್ಕಂತೇನೋ. ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ
ಅಲ್ಲ ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ನೀನು ಮನೆಗೆ ನನಗೆ ಹೇಳಿದೆ. ಪಾಠ ಹೇಳ್ತೀನೋ? ಇಲ್ಲ ನೀನು ನನಗೆ ಹೇಳ್ಬೋದು. ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು ಇವರು ತುಲ್ಲಿಂಗ್ ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿನಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ. ನನ್ಗೆ ಇನ್ನು ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಂತಿತ್ತು ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಂದ್ರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂದ್ರೆ ಮನೇನು ನಿಂತು ಅವ್ರು ತಗರಲ್ಲಿ ಮಾಡಿ ತೊಂದ್ರೆಲ್ಲ ತಾಯಿನ ಹಾಕಿ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ, ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಗುರು ಚಾಟ ಕಿತ್ಕೊಟ್ಟಿದ್ನಲ್ಲ ಅವ್ರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ, ಕೆರೆಗೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲೋ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಹೋಗ್ತವೆ. ಇದು ತೋಪಿಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟ್ರಿನ್ ಮಾಡ್ಕೊಂಡು. ಹೌದಾ? ನಿನ್ನ ಒಂದು ಕಷ್ಟದಲ್ಲಿ, ನಿನ್ನ ವಿಚಾರದಲ್ಲಿ ಮಾತಾಡಿಕೊಂಡು ಅಂದ್ರೆ ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನು ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಬುಡ್ಬುಡ್ ಹೇಳ್ತಾರಲ್ಲ, ಮನೆ ಬತ್ತಕ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೆ ಏನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗಲ್ಲ. ಇಬ್ರು ಬುಡ್ಕು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ ನೀನು? ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ. ಕಂದ, ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದ್ದು ಇನ್ನೇ ಮಾಡ್ತಿರೋ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಶಾಟ ಕಿತ್ತಿರೋ, ಜೊತೆ ಕಿತ್ತಿರೋದು ಇವೆಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ. ಮತ್ತೆ ಯಾಕೆ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾಟ್ಸಾಪ್ಗೆ ಈಗ ಟಿಕೆಟಾಗಿ ನೀರ್ ಮುಟ್ಟುವಾಗ ಕೆರೆತಾಗೆ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಶಾಟ ಬೇರೆ ಸ್ವಾಮಿ, ತಾಯಿ ತುಲ್ಲಿಗ್ ನಾನ್ ತುಣ್ಣೆ ಬರೀ ಮಾತು ಹೆಚ್ಚಿರ್ ಕೈ ಇಲ್ದಂಗ್ ಮಾಡ್ತೀನಿ, ಶಾಟ್ ಇಲ್ದಂಗ್ ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದಿರೇನು, ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ ಎಲ್ಲೂ ಹೋಗ್ಲಿಲ್ವನು? ನಾವು ತುಳ್ಳಾಡಕ್ ಹೋಗಿದ್ವಿ. ಯಾಕೋ? ಅಲ್ಲಲ್ಲ, ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹೆಂಗೆ ಅನ್ನೋದು, ನಾವ್ ಹೆಂಗೆ ಅನ್ನೋದು ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗ ಮಾಡ್ಲಾನು? ನಾವು ತುಲ್ ಮಾಡು ತಾಯಿ ಕೊಲ್ಲಿಗೆ ನಾನು ಸುಮ್ಮನೆ ನಾನು ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ,
ಅಲ್ಲ ಸ್ವಾಮಿ. ಅಲ್ಲ 7 ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಗ್ಲು ಕಳಿಸ್ಲ ನನ್ನ ಪೂಜಾ ಶಕ್ತಿಯಿಂದ. ಆಯ್ತು, ರಾಂಗ್ ನಮ್ ಬಿಡಿ. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡಿದಾಗ ಏನು ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮನೆಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ಎಲ್ಲ ತೋರಿಸ್ತಾ? ಅಯ್ಯೋ ಅಯ್ಯೋ, ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ? ಅಯ್ಯೋ ಅಯ್ಯೋ. ಈಗ ಮೂಡ್ ಬಂದ್ಬಿಟ್ಟು ಈಗ ಒಂದು 10 ವರ್ಷ ಅದನ್ನ ನೋಡ್ದಾಗ ಮನಸ್ನಾಕಾರ ಆಯ್ತಾ? ಅದು ಮನಸ್ನಾಕಾರ ಆಯ್ತಾ? ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ಬಂತು. ನಂದೇನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಬೆಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ಇದನ್ನ ನೋಡ್ರಿ ಇರಬಾರದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಬಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿದಾವ್ ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ? ನೋಡ್ದೆ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ. ಈಗ ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು. ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚದ ಮೇಲೆ ಹಂಗೆ ನಿಂತ್ಕೊಂಡು ಎಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ 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 ಚಿನ್ನು, ಚಿನ್ನು ಡಾರ್ಲಿಂಗ್. ಹಲೋ, ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ, ಚಾಪೆ. 12:30 ನಂಗೆ ನಿದ್ದೆ. ಅಯ್ಯೋ ಹೋಗತ್ತೆ, 12:30 ರಾತ್ರಿ. ಏನಾರು ಬಂದೈತೆ ನಂಗ ಅನ್ನದ. ಯಾರ ಫೋನ್ ಮಾಡಿದ್ರೆ ಎದ್ದಾಗ ಆ ಕಡೆ ಬಿಡ್ಕೊಂಡ್ ಕೇಳೋಗು. ಏನಾಯ್ತು ಚಿನ್ನು? ಚಿನ್ನು ಸರ್ವತ್ತಾಗಿ ಫೋನ್ ಮನೆಕೇನಾರ್ಗು ನಿಂತೆ ಕೊಡಲ್ಲ.
ಚಿನ್ನು ಕ್ಯಾಪೆ ಕೊಡ್ತಾರ ಆಚೆಗೆ. ನೋಡು ಆಚೆ ಕಡೆ ಚಿನ್ನು ನೋಡು ಫೋನಗಳ ಇವನಾಡ್ದಂಗೆ ಕುಂತ್ಕೊಂಡಿದೀಯ ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ ಇನ್ನ ಚಾಪೆ ಗಟ್ಟಿ. ಚಿನ್ನು ಇಷ್ಟು ಆತು ನಾವು ಮುಟ್ಟಿ ಮುಟ್ಟ ಫೋನ್ ಮಾಡದಾಗ ನಿಮ್ಮ ತಲೆ ಕೆತ್ತು ತಲೆ 3 ಮಾತ್ರ ನುಂಗಿದ್ದೀನಿ. ಕತ್ಲೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ರು 600-700 ರೂಪಾಯಿ ದುಡ್ಕೊಂಬರಿವಣ. ನಾವು ಇದು ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಅಣ್ಣಯ್ಯ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಕೃಷ್ಣನೇ ಮಾತಾಡಿದಾಗ ಸುಮ್ಮನೆ ನಿಮ್ಮ ಅಮ್ಮ ಮಾತಾಡೋದಾಗ ನಾವು ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಕೈಕೊಂಡಿದೀನಿ. ಕೃಷ್ಣನೇ ಹೇಳಿದ್ದು ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾವ ಅಣ್ಣನ್ ತಗೊಂಡೋಗಿದ್ರಂತೆಲ್ಲ ಬಂದು ನಾವ್ ಅಣೇನೇನೆ ನೋಡು ಕೂಲಿ ಕೆಲ್ಸಕ್ಕ ನಾವ್ ಹೋಗಿದ್ರು ಒಂದ್ 600-700 ರೂಪಾಯಿ ಸಿಗೋದಣ್ಣ. ಮನೆಗ್ ತರಕಾರಿ ಎಲ್ಲ ಕೊಡೋರು. ಅದೇನ್ ಗೊತ್ತಾ ಬಂದಿ ಸೊಪ್ಪು ತಗೊಂಡೋಗ್ಬಿಡೋಣ. ಕಾಲ್ ಮುಗಿತೀನಿ ಅಣ್ಣ. ತಾಯಿನಾಕಿ ಮಾತಾಡಕ್ ಬಿಡಲ್ವಲ್ಲ ನಾನು ಅಣ್ಣ ಹೇಳೋದು ಇಷ್ಟೇ ಕಣ. ಅಲ್ಲ ತಾಯಿನಾಕಿ ಅದಾರ ಹೇಳಣ್ಣ ಯಾಕಣ್ಣ ಮಾತಾಡ್ತಾನೆ ಇಲ್ಲ. ನಾ ಮಾತಾಡಕ್ ಒಂದ್ ಅವಕಾಶ ಬಡ್ಕೊಂಡ್ರೆ ಹಿಂಗೆ ಇದು ಈ ರೈಲು ಅಂತ ಹೋಗ್ತಲ್ಲ ಹಂಗೆ. ನಮ್ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ನಮ್ಮ ಮಕ್ಳುಗೆ. ಏನ್ ಮಾಡೋದಣ್ಣ, ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ನಾನ್ ಬಿಡಿಸ್ಕೊಂಬ ಅಂತ ಹೇಳಿದ್ನ ಮುಟ್ಟಿ ಮುಸ್ಕನ. ಅಲ್ಲಣ್ಣ ನಾವ್ ಹೇಳೋದೇನ್ ಗೊತ್ತಾ, ಗೋಳಾಡ್ಬೇಡ, ಶುಕ್ರವಾರ ಬಿಡ್ರಿ. ಶುಕ್ರವಾರ ಅಣ್ಣ ನಮ್ ಬಡವ್ರು ನಮ್ನ ಅಯ್ಯನ್ಸು ನೀವ್ ಯಾವತ್ತು ಉದ್ದಾರ ಆಗಲ್ಲಣ್ಣ. ನಿನ್ ತಾಯಿನ ನಾವೇ ಬಿಡ್ಸ್ಕೊಂಬ ಅಂತ ಹೇಳಿದ್ವ. ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ದಂಗೆ ಹಿಂಗೆಲ್ಲ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ದಾರ ಆಗಲ್ಲಣ್ಣ. ನಾಶನಾಗಿ ಹೋಗ್ಬಿಡ್ತೀರಾ. ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲರಿ ಅಲ್ಲಣ್ಣ ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ತಾಂಡೋಗ್ ನಮ್ನ ಯಾಕೆ ಅನ್ಸ್ತಿ ಅಣ್ಣ. ಮಾತಾಡಕ್ ಒಣಸ್ ಬೆಂಕಿ ಕೇಳ ನಾನು ನಮ್ಮನ್ನ ಕೈ ಅಯ್ಯೋ ಒಂದ್ ಕ್ಷಣ ಮಾತಾಡಕ್ ಬಿಡಲ್ವಲ್ಲ. ಬಿಡ್ರಿ ಯಾಕೆ ನೋಡ್ತೀರಾ? ನಾನೇ ಬಿಡ್ಸೋ ಅಂತ ಹೇಳಿ ನಾವು ಚಿಲ್ಲರೆ ಅಂಗಡಿ ಕೇಳ್ರು ಇದು ಮುಟ್ಟಿ ಮುಸ್ಕ ಮಾಡೋದಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಓಡಾಡೋದು ಇಲ್ಲಿ ನೋಡ್ರಿ ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂದಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ ಯಾಕೆ ನೋಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು ಮುಟ್ಟಿ ಮುಸ್ಕ ತಗೊಂಡ್ ಎಲೆನಾ ಅಣ್ಣ ಚೀನಾಗೆ ಹ್ಯಾಂಗಿಲ್ಸ್ಗೆ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಲ್ಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ. ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ್ಣ ಬಂದ್ ತಗೊಂಡೋಗಣ್ಣ. ಯಾರು ಸತ್ತಿರ ಮನೆ ಬಡ್ಕೊಂಡ್ ನಾ ಬಿಡಿಸು ಅಂತ ಹೇಳಿದ್ ನಾನು ನಿಮ್ಗೆ. ಮುಟ್ಟಿನ ಮುಸ್ಕ ತಗೊಂಡಂತ ಗೋಳಾಡ್ಕೊಂಡ್ ಕುಂತವ್ರಿ ಸೊಂಟ ಹೊಡ್ತಾ ಅಂತ ಅಣ್ಣ. ಅವ ಅಕ್ಕಂಗೆ ಹೇಳ, ಅಕ್ಕ ನೀನು ನಮ್ ಬಡತನಕ್ಕೆ ದೇವ್ರ ಏನೋ ನಿಮಗ್ ಕೊಟ್ಟವನಿ ಕೋಟ್ಯಾಂತರ ರೂಪಾಯಿ ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ? ನೋಡು ಮಾತಾಡ ನಮ್ಮ ಹಿಂಗಂದ್ರೆ ಸಾಕು ಮಾತಾಡ್ತಾರ ಅವ್ರು. ನಿಮ್ಮದ್ ಬಿಡಿಸು ಅಂತ ಹೇಳಿದ್ದೆ. ನನ್ ಕೈ ಬಿಡ್ಬೇಡ ಅಣ್ಣ. ನಂದ್ 700 ರೂಪಾಯಿ ಕೂಲಿ ಕೊಟ್ಬಿಡೋಣ ಸಾಕು, ಲಾಭ ಏನ್ ಬೇಡ ಅಣ್ಣ. 700 ರೂಪಾಯಿ ಕೊಟ್ಬಿಡೋಣ. ನಮ್ಮ ರಾತ್ರಿ ತಲೆ ಹೊಡ್ಕೊಂಡ್ ಮನೆ ಕಂಡಿದೀನಿ.
ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ, ಇಲ್ಲಿ ನೋಡ್ರಿ ಇವನು. ಅಣ್ಣ ಓ ಅಣ್ಣ ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ. ಮನ್ನಾಡ ಲಾಸ್ಟಿಗೆ ನಾನು ಮಗ ಇದು ಎಂಟದ ಇದು ಮೊದ್ಲು ಡಿಬ್ಬಿ ಅಂತ ಇತ್ತಲ್ಲ ಮೊಬೈಲ್ ಐತಾ ಇದು ಬೇಡ ಬೇಡ ಇವನು ಅಮ್ಮನ ನಡೆ ಇದು ಏನ್ ಈ ಕರ್ಮ ಇದು. ರಾತ್ರಿ ಯಾರೋ ಅವ್ನು ಅಂಗಿ ಬಿಚ್ಚಿ ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ. ಓ ಅಣ್ಣ ಮಗ ಅದೇನ್ ಕೊಡು ಮಗ. ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ. ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ ಹೊಟ್ಟೆ ಅಮ್ಮ ಏನಪ್ಪಾ ಇದು ಏನ್ ಹೇಳಿ. ಹೊಟ್ಟೆಗೆ ಊಟ ಇಲ್ದೆ ಅಣ್ಣ ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತಣ್ಣ. 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವು ಮಾಡಿದ ಕೆಲ್ಸದ್ದು. ಮರೆವು ಇದು ಕಾಂಗ್ರೆಸ್ ಇಂದು 280 ರೂಪಾಯಿ ಕೆಜಿ ಒಂದ್ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ. 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ, ಬಂದ್ ತಗೊಂಡೋಗು. ಹೂವ ಬೇಕಾದ್ರೆ ತೆಗಿತೀವಿ, ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು. ಇದಂತೂ ಸತ್ಯ ಅಣ್ಣ. ಈಗ ನಾವು ಇದನ್ನ ಕೊಡ್ತೀವಿ ಕಾಂತೀರಾ ಅಣ್ಣ. ಅಲ್ಲಿ ಕೆರೆ ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಟ್ಟು ಗದ್ದೆ ಬೇಲಾಗೆಲ್ಲ. ಅದಕ್ಕೆ ಏನ್ ಮಾಡೋಣ ಅಣ್ಣ? ಅದಕ್ಕೇನ್ ಮಾಡೋಣ? ಅದನ್ನ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ. ನಾವು ಬರೋದು ಅಣ್ಣ ನೋಡೋಣ, ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ. ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ. ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ. ಮಾತಾಡಂದ್ರ ಅಣ್ಣ ಮಾತಾಡೋಣ. ನಾನೇನು ನೀನ್ ಮಾತಾಡ್ಬೇಡ ಅಂತಿದ್ದೀನಣ್ಣ, ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ. ಸುಮ್ನೆ ನಾನೇ ಮಾತಾಡ್ತಿದ್ದೀನಿ, ಸುಮ್ನಿದ್ಯಾ? ಓ ನಾ ಸುಮ್ಮ ಕುಂತಿದ್ದೆ 1 ನಿಮಿಷ ಹೊತ್ತು ಮಾತಾಡಕ್ ಬಿಟ್ಕೊಟ್ಟಿಲ್ಲ. ಸುಮ್ಮ ಕುಂತಿದ್ದೆ, ತಲೆ ಹೊಡ್ತು ಅಂತ ಒಂದು ನೀರ್ ಕೊಡ್ ಮಗ. ಇದು ನೋಡೋಣ, ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು. ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ನಾವು ಚೈನ್ ಅದು ಬಿದ್ದೋಗೋದು, ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು. ಅದು ಮತ್ತೆ ತಾಯಿನ ನೀನು ಮಾತಾಡ. ಮುಟ್ಟಿನ ಮುಸ್ರಿ ಅವನನ್ನ ಕಾತಾರ ಹೇಳಕ್ ಹೋದ್ರೆ ಅದೇ ಬಡ್ಕಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಎರ್ಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋದಕ್ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು. ಅಣ್ಣ ಇದು ನನ್ನ ನಂಬರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದಿರಾ? ಅಣ್ಣ ಅವಣ್ಣ ಹೇಳಿದ ಅಣ್ಣ, ಅವಣ್ಣ ಕಟ್ ಮಾಡ್ರಿ. ತಿರ್ಗಾ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ. ಮತ್ತೇನು ಹಿಂಗ್ 2 ಮಾತಾಡಕ್ಕಿಲ್ಲ, ಅಲ್ಲಿ ಬಡ್ಕೊಂಡ್ ಸೊಂಟ ಹೊಡ್ಕೊಂಡೈತಿ ನಿಮ್ ಮನೆ ಒಳಗ. ಅಣ್ಣ ಅಣ್ಣ ಮಾತಾಡೋಣ. ಯಾಕಣ್ಣ? ಒಂದ್ ಅವತ್ತು ಊಟ ಮಾಡ ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದತ್ತೆ, ಅಣ್ಣ ಬಂದು ತೂಕ ಹಾಕೊಂಡ್ ಹೋಗೈತೆ ಅಂತ. ನಾವು ಸೈಕಲ್ ಅಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು.
ಆ ಸೀಟ್ ಇಲ್ಲ ಏನಿಲ್ಲ, ನಾನು ಗೊತ್ತಾಯ್ತಾ ಗೋಣಿ ಚೀಲ ಮುದ್ರಿಕೊಂಡು ಆ ಗೂಟ್ರ ಚುಚ್ಕೊಳೋದು ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆತು ನಾನು ಕಾಣ್ತೀನಿ ಅಂತ ಅಣ್ಣ ಒಂದು ನಿಮಿಷ ಕೇಳು. ನಮ್ ಅಯ್ಯ ಅನ್ಸ್ಕೊಂಡ್ರೆ ಏನಾಯ್ತು ಇಲ್ಲ ಬಿಡು. ಇಲ್ಲ ಆಯ್ಕೆ ತಿಕ್ಲಿಡ್ದೇನ ನನಗೆ ಮತ್ತೇನ್ ಮಾಡೋದೀಗ. ಅಣ್ಣ ನರಸಿಂಹ ತಲೆ ಕೆಟ್ಟಿದ್ದಾರಲ್ಲ ಒಂದು ಆಯ್ನ ಹಾಕಿ ಹಾಕಿಗಳಾದ್ರೆ ಸೊಳ್ಳೆಯಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನರಸಿಂಹಣ್ಣ ಏನಾಯ್ತಣ್ಣ? ಅಚ್ಚು ಅರೇ ಅಯ್ಯೋ ತಾಯಿನ ಹಾಕಿ ಹೋಗತ್ತ. ಯಾಕ ಹಿಂಗ್ ಹೊಡಿತೀಯ? ನರಸಿಂಹಣ್ಣ ನರಸಿಂಹಣ್ಣ ಬಾರಣ್ಣ, ನಂಗ್ ಮೂಡ್ ಬಂದೈತೆ ಬಾರಣ್ಣ, ನಂಗ್ ಮೂಡು. ಸತ್ತೋಳಗ್ ಮೂಡ್ ಬಂದೈತಾ? ಇಲ್ಲ, ನಿನ್ಗೆ ಹಂಗೆ ಸಿಕ್ಬಿಟ್ರೆ ಸೇಬ್ ತಿಂದಂಗ್ ತಿಂದಾಕ್ಬಿಡ್ತೀನಿ ನಿಂದ. ಗ್ಯಾರಂಟಿ ಇವತ್ತು ಆಚೆ ಕಡೆಗೆ ಚಾಪೆ ಗ್ಯಾರಂಟಿ. ಸಿಂಹ ಸಿಂಹ ಓ ನನಗ್ ಮೂಡ್ ಬಂದೈತ್ ಕಣ ಇವತ್ತು. ಕ್ಲೀನಾಗಿ ಮಾತಾಡು, ನಾನು ಕ್ಲೀನಾಗಿ ಮಾತಾಡ್ತೀನಿ. ಮೂಡ್ ಬಂದೈತ್ ನನಗೇನ್ ಬತ್ತೀಯಾ? ನನಗೆ ಚಾಪೆ ಬರ್ತೈತೆ, ಕೊರೆ ಸಣ್ಣ ಕೊರೆ ಬಿಟ್ಟು ನಿಗಿರ್ಕೊಂಡ್ಬಿಡ್ತೀನಿ. ಒಪ್ಪಾಡು ನಾಯಿ ಎಲ್ಲ ಬರ್ತವೆ, ಕೊರೆ ಇಬ್ಬನಿ ತೊಟ್ಟಿರ್ತೈತೆ ಮೇಲೆ. ನೀನ್ ನನಗ್ ಬೆಳಗ್ಗೆ ಮತ್ತಿಗೆ ಫೋನೇ ಮಾಡಲ್ಲ ಈಚೆ ಬಂದಾಗ, ನಾನು ಹೆಂಗಿರ್ಬೇಕು? ನೀನು ಮನೆಯಿಂದ ಬೆಳೆಯೋತ್ ಈಚೆ ಬರ್ತೀಯಲ್ಲ, ನೀನ್ ಯಾಕೆ ನಂಗೆ ಫೋನೇ ಮಾಡಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಇಲ್ಲ. ಹಂಗಾರೆ ಬಿಡು, ಹಾಳಾಗಿ ಸಾಯಿ, ಹಂಗೆ ಈಚೆ ಬಿದ್ದು ಸಾಯಿ. ನಂಗೆ ಈಗ ಮೂಡ್ ಬಂದೈತಲ್ಲ, ನಾನೇನ್ ಮಾಡ್ಲಿ? ಇದು ನೀವು ಅವು ನಾಯಿ ಇದು ಎಮ್ಮೆ ದನ ಏನು ಸಾಕಿಲ್ವ? ನೀನ್ ಅವೆಲ್ಲದಕ್ಕಿಂತ ಚೆನ್ನಾಗೇ ಇದೆಯಲ್ಲ, ಎಮ್ಮೆ ದನ ಕುದುರೆ ಇದ್ದಂಗಿದ್ಯಾ. ಕುದುರೆ ಕುದುರೆ ಹಲೋ. ಏನಪ್ಪ ಇದು ಕರ್ಮ ನಮ್ದು, ಇದೇ ಆಗೋದು. ಒಬ್ರು ನಮ್ಮವ್ರು ಯಾರು ಫೋನ್ ಮಾಡ್ದಂಗೆ ಆಗೋದ್ರಲ್ಲೋ ಪರಮಾತ್ಮ. ದೇವ್ರೇ ಎಲ್ಲಿದ್ಯಾ ಮಂಜುನಾಥ್ ಧರ್ಮಸ್ಥಳ ಸ್ವಾಮಿ? ಒಬ್ರು ನಮ್ ನೆಂಟಪ್ಪಾಂಡ್ರೆ ಯಾರು ಮಾಡ್ದಂಗ ಆಗಲ್ಲಪ್ಪೋ ಪರಮಾತ್ಮ. ಮಣ್ಣಿನ ಹೋಗಿ ಬಂದಿದೀವಿ. ನಾನದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ. ನಾನು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವಾ? ದೇವ್ರಿಗಿನ್ನ ಹೆಚ್ಚ ಅಲ್ಲ, ನೆಂಟ್ರಿಗಿಂತ. ಯಾವ ಊರವ ನಿಂದು? ಯಾವ ಊರವ? ಎಲ್ಲಿಂದ ಬಂದಿಯವ? ನಿನ್ ಯಾವ್ರವ? ಎಲ್ಲಿಂದ ಬಂದಿಯವ ಅಂತ ಯಾವಾಗ ಹೆಂಗೆ ಹೇಳ್ತಾರೆ ಮಗ. ಯಾವ್ರವ ಎಲ್ಲಿಂದ ಬಂದಿಯವ ಅಂತ ಹೇಳ್ತಾರೆ. ಸೊ ಇದೇನಕ್ ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ನಮ್ಗೆ ಅವ್ಳ ತಾಯಿನಾಕಿ ಎಷ್ಟು ಜೋರಾಗಿ ಊಸ್ಬಿಡ್ತಾಳೆ. ಕಳ್ಳು ಊಸ್ಬಿಟ್ಟಂಗ್ ಬರೋದು. ತಾಯಿನಾಕಿ ನಮ್ಮ ಯಾಕೋ ಗ್ಯಾಸ್ಟ್ರಿಕ್ ಬೇರೆ ಅಂದ್ರೆ? ಗ್ಯಾಸ್ಟ್ರಿಕ್ ಈಗಲೇ ಹಿಂಗೈತಲ್ಲ, ಇದನ್ನೆಲ್ಲ ನೋಡಿ ಯಾಕೆ ಹೇಳೋ ನಿಮ್ಮರು ಯಜಮಾನ್ರು ಉತ್ಸವ ಹೊಟ್ಟ ಇದ್ದು. ನಾನು ನನ್ನಂತ ಇದ್ರೆ 3 ದಿನಕ್ಕೆ ರೈಟ್ ಹೇಳ್ಬಿಡಿದೆ ನಾನು. ಯಾಕೆ ಇಂಥ ಸೌಂಡ್ ಇಂಥ ಊಸಿಂದ ಆಟ ಕೂಡ ಬದುಕ ಜನ ಇಲ್ಲ ಪ್ರಪಂಚ ಐತಾ? ಯಾಕೋ ಹೊಟ್ಟೆ ನುರಿದೈತೆ ಅಪ್ಪ. ಅಬ್ಬಬ್ಬಬ್ಬ ಅಮ್ಮ, ಎಲ್ಲಿದ್ಯಾಕ ನೀನು? ಒಬ್ಳೆ ಇದ್ದೆ, ಹುಡುಗರೆಲ್ಲ ಮಗ್ಳಗವ? ಅಯ್ಯೋ ಫ್ಯಾನ್ ಆಫ್ ಮಾಡ್ರಿ, ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ, ಏನು ವಾಸನೆ ಇದು. ನೀವು ಅಪ್ಸಲ್ಸ್ ಎಲ್ಲ ಯಾರೋ ಒಂಥರ ಇದು ಬಾಣಕಟ್ಟಿ ರಂಗಮಂದ್ರ ಹಿಂಭಾಗದಾಗಿರೋ ಲೆಕ್ಕ. ನೀವು ಅಪ್ಸಲ್ಸ್ಗೆ ನೀವು ಅಲ್ಲ ಇವರು. ನಿಮ್ ಮನೆ ಮಕ್ಳುಗಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ. ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದು ಇದೈತೆ ಸಂಬಳದಾರರು.
ಅವ್ನ್ ಮನೆ ಬಾಡಿಗೆ ಬರ್ತೈತೆ ನೀನ್ ಹಿಂಗೆಲ್ಲ ಊಸ್ಬಿಟ್ರೆ ಉಂಕೊಂಡಿದ್ರೆ ಅನ್ನ ಬಂದಿರೋರು ಮನೆಗೆ ಇರ್ತಾರ ದಿಕ್ಕಾಪಾಲಾಗ ಓಡ್ಬಿಡ್ತಾರೆ. ತಿಂಡಿನೂ ಬೇಡ ಕಾಫಿ ಬೇಡಮ್ಮ ನೀನ್ ನೋಸಿ ನಾಟ ಕುಡ್ದು ಹೊಟ್ಟೆ ಹೊಡೆದಂಗ ಆಯ್ತು ಅಂತ ಓಡ್ಬಿಡ್ತಾರೆ. ಸಿಂಹ ಸಾವುಕಾರರು ಬಡವರು ಅಂತ ಊಸ್ಕೆ ನಿದ್ದಿರುತ್ತಾ? ಅಯ್ಯೋ ಬಂದೇ ಬರುತ್ತಪ್ಪ. ನಮ್ಮ ತಾಯಿ ಬಂದಿದ್ದಾರೆ ಊರಿಂದ. ಅಲ್ಲೋ ತಾಯಿನೂ ನಿಂತೈತೇನ? ನಮ್ಮ ತಾಯಿ ಬಂದಿದ್ದಾರೆ ಊರಿಂದ, ಇಲ್ಲೇ ಇದ್ದಾರೆ. ಕೊಡ್ಲಾ? ಮಾತಾಡ್ತೀಯಾ? ಕೊಡಿ. ಚೆನ್ನಾಗಿದ್ದೀನಪ್ಪ. ಮಾತಾಡು, ಹಂಗೆ ಹಂಗೆ ಮಾತಾಡಮ್ಮ, ಹಂಗೆ ಮಾತಾಡಮ್ಮ. ಹಲೋ ಹಲೋ, ಹೇಳಪ್ಪ. ಊಟ ಆಯ್ತಾ ತಾಯಿ? ಆಯ್ತು ಕಣಪ್ಪ, ನಿಂದಾಯ್ತಾ? ಹ್ಞೂ ತಾಯಿ ಆಯ್ತು. ಇವ್ರು ಎಷ್ಟು ಟೈಮ್ ಆಗಿಲ್ಲ ಪಾರ್ವತಕ್ಕರು? ಎಳ್ನೇಳು. ಏನಾಗಿ ಅವ್ರ ಯಜಮಾನ್ರು ಅಷ್ಟ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ 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 ಯಾರು ಹೇಳಕ್ ಬರ್ತದೆ? ಚಿನ್ನ ಬಾಳಲ್ಲಿ ಹಲೋ ಸಿಂಹ, ಏನ್ಕಿ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನು ನೋಡಿ ನನ್ನ ಮಗನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನ್ಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನು ಕರೆಕ್ಟಾಗಿ ಹೇಳು ಚಿಮ್ಮ. ನನ್ನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಬಾತ್ರೂಮ್ಗೆ, ಆಮೇಲೆ ಸ್ನಾನದ ರೂಮ್ಗೆ ನಮ್ದು ಪೈಪ್ ಅಂಗಡಿ ಇದೆ, ಪೈಪ್ ತಾಣಂಗಿದ್ರೆ ತಾಳ್ರಿ. ಏನೇನು? ನಮ್ ಬಾತ್ರೂಮ್ಗೆ, ಆಮೇಲೆ ಇದು ಸ್ನಾನದ ರೂಮ್ಗೆ, ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದ 1.5 ಇಂಚ್ 2 ಇಂಚಿನ ಪೈಪ್ ಐತೆ, ತಾಣಂಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡ್ಗ ಏನೋ ವಿಡಿಯೋ ಕಳಿಸಿದ್ದಾದ್ರೆ ಪೈಪ್ ಇಕ್ಕೊಂಡು ಮಾಡ್ಕೊಂತ ಆ ಥರ ಮಾಡ್ಕೋ, ನನಗೆ ಫೋನ್ ಮಾಡಬೇಡ ಅಂತ. ನಾನು ಅಂತ 3 ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ? ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ. ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲರೂ ಒಂದೇ ತಕ್ಕಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನ? ಇಲ್ಲ ಮೇಡಮ್ ಅನ್ಬೇಡ. ಏನಂತಿದ್ಯ ಹೇಳು ಫಸ್ಟಿಂದ? ಚಿನ್ನ ಬಾಳಲ್ಲಿ ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ, ನಮ್ ಗಂಡ ಹೆಂಡತಿ ಅಲ್ಲ ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡೋ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲಕ್ಕ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದುವೆ ಆಗ್ತೀವಿ. ನೀವು ಕ್ಲೀನಾಗಿ ಬಂದು ಶಾಸ್ತ್ರ ಎಲ್ಲ ಮಾಡಬೇಕು, ಅಡುಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡೋಣ. ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂತಾರೆ ಮಾಡ್ಕೊ, ಅದೇನ್ ಮಾಡ್ಕೊಂತಾರೆ ಮಾಡ್ಕೊ. ಅದ್ ನೀವೆಲ್ಲ ಹೆಂಗ್ ಕೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ. ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಸೇರ್ಕೊಳಕ್ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳು ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳಕ್ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಹಿಂಗೆ ಮದುವೆ ಮಾಡ್ಕೊಡ್.
ಯಾರ ಬೇರೆ ನಮ್ಗೆ ಮಾಡ್ದಂಗೆ ಬೇರೆ ಕೆಲಸ ಮಾಡ್ರಿ ಎಲ್ಲ ತಗೊಂಬಂದು ಹಾಕ್ಬಿಡ್ತಾರ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಉಳ್ಳಾಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂತದು ಹುಟ್ಟಿದ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀಯ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರ ₹10 ಐಟಂತಿಂದು ಇದು ಎಂತದು ಈ ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು ಅವ ನನ್ನ ಒಂದೇ ಒಂದ್ ತಗೊಳ್ ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸು ಹಾಕೊಂಡ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರು ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತೆ. ಹಲೋ ಯಾರೋ ಇವ್ರು ನಾನ್ ತಲೆ ತಿಂದಿರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿಟ್ಟು ಮದುವೆ ಮಾಡ್ಕೋಬೇಕಂತೆ. ಹಲೋ ನನ್ನ ಏನ ನೀವು ಮತ್ತೆ ಅದು ಆಸ್ತಿ ಎಲ್ಲ ಮುಂದಿಟ್ಟು ಮಾಡ್ಕೊಡ್ಬೇಕಂತೆ. ಹಲೋ ನಮ್ಮ ಮೆಟ್ಟಾಗಿ ಅಲ್ವಾ ಸಾಮಾನ್ಯಿಕರು ಅಲ್ಲಿ ಯಾರು ಅಲ್ಲ ಸ್ವಾಮಿ ಅವರು ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವ್ಳು ಯಾರು ಲೆಕ್ಕ ಹಾಕಿ ನೋಡ್ರಿ. ಹೊತ್ತಿನ ಮೇಲೆ ಕುಡಿದು ಬಿಡ್ತಾವೆ ಇನ್ನೇನು ಎಲ್ಲ ತಲೆ ತಿರ್ಕೊಂಡು ಕುತ್ಕೊಳ್ಳೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ ಯಾರು ಮಣ್ಣಿಗೆ ಹೋಗ್ಬೇಕು ನನಗ. ಹಲೋ ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದೆ ನಿಂತ್ಕೊಂಡು. ಹಲೋ ಹಲೋ ಲೈ ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು ಕೊಡ್ತೀನಿ, ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಆರ ತಗೊಂಬಂದು ನಮಗ್ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿನೇ ನಮ್ದು ನೋಡ್ರಿ. ನೋಡ್ಕೊಳ್ರಿ ಯಾರ ಅಪ್ಪ ಮುಟ್ಟಿದಾಡ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬೋದು ಏನ ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಅವನ್ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸ್ವಾಮಿ. ಹಲೋ ಸುಳ್ಳು ತಲೆ ಕೆಡ್ಸಿರ್ತಾರೆ ನೋಡು ಮಣ್ಣಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಿಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟಿದ್ದೀನಿ. ಹಲೋ ಹೆಂಗಾರ ಮಾಡ್ಕೋವ್ರಿ. ಹಲೋ ಎಲ್ಲಿ ಬಂದಿರೋದು? ಹಲೋ ಹಲೋ ಯಾಕಂತ ಫೋನ್ ಕಟ್ ಮಾಡಿದೆ? ಸ್ವಿಚ್ ಆಫ್ ಆಗ್ತಾ ಆಯ್ತು. ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳೋ ನಾ ಏನಾನ ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ಸ್ವಾಮಿ, ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಾಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ ನಿನ್ನ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ ತಾಯಿಗೆ ಕೊಡಪ್ಪ. ತಾಯಿ ಅಮ್ಮ ತಾಯಿ ಜಗನ್ಮಾತೆ ಅಮ್ಮ ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ಏನಂತೆ ನಿನ್ಗೆ ಹೇಳ್ತಾರು. ನರಸಿಂಹರಾಜು ಎಲ್ಲಿಗೋಗಿ ಸಾಯನೀಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಈಗ ಎಲ್ಲಿಗೆ ಹೋಗೋಣಪ್ಪ ನಾವು? ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಹಾಕ್ಯ ಏನ್ ಮಾಡ್ತಿದ್ದೀರ? ನಿಮ್ಮ ನಿಮ್ ಕಾಯಿನ ಆಚೆ ಕಡೆ ಮನೆ ಕಣಂಗ್ ಮಾಡ್ದಲ್ಲ ಸಿನಲ್ಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ನೀವು ಜೀಟ ಕಡೆಗೆ ಮನೆ ಚೆನ್ನಾಗ್ ಮಾಡ್ದಲ್ಲ ನೀನ್ ಕಾಯಿನ ಹಾಕ್ಯ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ?
ಒಳ್ಳೆದು ಬಿತ್ತು ಕಾಯಿನಾಕಿ ಈಚೆ ಕಡೆಗೆ ಹಾಕಿಸ್ತಲ್ಲ ಚಿನಾಲಿ ಯಾವ ಊರು ನಿಮ್ಮ ಯಾಕೆ ಅಂದ್ರೆ ಏನಾಯ್ತು? ನಿಮ್ಮ ಅಮ್ಮನ ಈಚೆ ಕಡೆಗೆ ಹಾಕಿ ಇದು ಒಪ್ಪರಾಗ ಮನೆ ಕಂಡಿದ್ದೀನಿ, ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ಕಾಯಿನಾಕಿ ಸುಮ್ನೆ ಅಕ್ಕ. ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚಿನಾಲಿ ನಿಮ್ಮ ಸೊಳ್ಳೆ ಮಾತು. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಇಲ್ಲಿ ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಹಾ, ಅವ್ರು ಕರ್ಕೊಂಬಂದ್ ನಿಮ್ಮ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಅವ್ರು ಫುಲ್ಲಾಗಿ ಚಾಯ ಮುಂಡೆ ನೋಡು ಅಂದ್ರೆ ಈಗ ಕರ್ಕೊಂಡ್ ಕೇಳಿಸ್ಬಿಡ್ತೀನಿ. ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಅದಕ್ಕೆ ನೀನ್ ಯಾವಾಗ ಬರ್ತೀನಿ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಕೇತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನಿಮ್ಮ ತುಳ್ನೆ ಹೋಗಿ ನೀನ್ ಅವ್ರ ಜೊತೆ ಮನೆ ಕಂತಿ. ಅದರ ಸರಿಯಾದ ಒಂದು ನಾಯಿ ನೋಡಿ ಕಟ್ಟೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ? ಹಲೋ, ಯಾರು? ಎಲ್ಲಿದ್ಯಪ್ಪ? ನಾನೆಲ್ಲಾನೇ ಇಲ್ಲಿ, ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ಆ ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ? ಯಾವೂರು? ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ನಾವೇ ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ? ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಾನ್ ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರಲ್ಲಿ ನಿಮ್ದು? ಯಾವೂರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಒಬ್ರು ₹1 ಕೊಡ್ಲಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗ್. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳ್ತೋಗ್ತೀಯ. ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ, ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿತಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರೋಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ಅಡ್ಗೆ ಮಾಡ್ಸಿದೀನಿ ಇಲ್ಲಿ. ಎಲ್ಲಿ ಹೇಳ್ರಿ? ಅಲ್ಲ ಇವ್ರು ಇದು ಜನ, ಇವಾಗ ಜನ ಇದು ಮಂಜಣ್ಣ ನೀವೆಲ್ಲ ಜೊತೆಲೇ ಇದ್ದೀರಣ್ಣಕ್ಕ?
ಯಾವ ಮಂಜಣ್ಣ? ಅದೇ ನಮ್ಮ ಆಚಾರ್ಯ ಮಂಜಣ್ಣ ಅವ್ರ ಹೆಂಗ ಸಾಲವ್ರ? ಅಲ್ಲ ರೀ, ನಾನ್ ಲಲ್ಲಿ. ನಿಮ್ಮ ಮಂಜಣ್ಣರೇ, ಅಲೋ, ನಾಳಿಕೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಓ ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ. ಓ ಮರಿ ಎಲ್ಲ ತಗೊಂಬಂದಿದೀವಿ. ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ. ನಿಮ್ ಫ್ರೆಂಡ್ಸು ಯಾರ್ಯಾರು ನಿಮ್ ಫ್ರೆಂಡ್ಸು ಎಲ್ಲ ಇದ್ರೆ ಕರ್ಕೊಂಬನ್ರಿ. ಯಾವ ಆಂಜನೇಯ ದೇವಸ್ಥಾನ? ಇಲ್ಲಿ ಇದ್ರ ಹತ್ರ, ಯಾವ್ದೋ ಕುದೂರ್ ಹತ್ರ. ಆಯ್ತು, ನಮ್ದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವ್ ಯಾರ ತಗೊಂಡ್ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ, ಕಟ್ ಮಾಡಿ. ನೋಡ್ರಿ, ಅವೆಲ್ಲ ಬಿಟ್ಬಿಡ್ರಿ. ನರಸಿಂಹರಾಜು ಏನು ಅಂದ್ರೆ, ಹಾ, ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರತ್ತೆ ನಾನು ಫೋನ್ ಮಾಡಿ ಹೇಳಿರೋದು. ಅಲ್ಲಿಗೆ ಬಾ, ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ. ಅಭಿಷೇಕ ಎಲ್ಲ ಮಾಡಿಸಿ, ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ. ಅಲ್ಲೇ ಒಂದ್ ತಾಳಿ ಕಟ್ಬಿಡಿವಂತೆ ನನಗೆ ನಾಳೆ. ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ. ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲಾನ ಅವ್ರಮ್ಮ ನಿಮ್ಮಮ್ಮ ದಿಂಗ್ಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ತಾನೆ, ಅವ್ನ್ ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ. ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ. ತಳಿಯಕ್ಕ ಈಗ ಯಾರು ನಮ್ಮ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ಇದಕ್ಕೆ ನಮ್ ಫ್ರೆಂಡ್ ಮಾಡಿ ತಲೆ ಕೆಡ್ಸಿಕ್ತಿಯಲ್ಲ ನಿಮ್ಮ ಅಮ್ಮನ. ಆ ಹುಡುಗ ನಮ್ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋಗ್ರಿ ಬೆಕ್ ಮಾಡ್ದಂಗ್ ಮಾಡ್ತೀರ ನಿಮ್ಮ. ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು, ನಿಮ್ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ. ಅವ್ರ ಯಾರ ನಮ್ ಹುಡುಗ ಮಾಡೇ ದಿಕ್ಕಾಕಣಿ ಸಾಕು. ನೀನು ಹೇಳು, ನಾಳೆ ಹಬ್ಬಕ್ ಬತ್ತೇ ಇಲ್ವ ಅಲ್ಲಿಗೆ ಊಟಕ್ಕೆ? ನಾವೇನಕ್ಕೆ ಬರೋಣ? ನಾವ್ ಅದನ್ನ ಮಾಡಿ ನಮ್ಗೇನಕ್ಕೆ ಬರೋಣ? ನಮ್ಮ ದೇವ್ರಲ್ಲಿ ಶೂಲಧನ್ವಂತರಿ ದೇವಸ್ಥಾನ ಐತೆ. ಈಗ ಶೂಲಧನ್ವಂತರಿ ದೇವಸ್ಥಾನದಿಂದ ಒಂದ್ 3 ಕಿಲೋಮೀಟರ್ ಮುಂದಕ್ಕೆ ಬಾ. ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ತೋತಪ್ಪ ಫೋನ್ ಮಾಡಿ ಮಂಜಣ್ಣ, ಇದೇನ್ ಈ ಕರ್ಮ ತಾಯಿನಾಕ ಇದನ್ನ ಅದ್ ಹೆಂಗೆ ಮಾಡೋದ್? ನಾಟ್ರಿ ಜಬ್ಬಲ್ ಮಾಡ್ಬೇಕು. ಹಲೋ, ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ, ಅದನ್ನು ಹಾಳು ಮಾಡಿದ್ರು. ನಮ್ಮ ಪಾಪ ಅವ್ರ ಗಂಡ ಹೆಂಡತಿ ಜಟಿಲ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ, ಇದನ್ನು ಇದನ್ನ ಮಾಡ್ಕೊಡ್ರಿ ನೀವು. ಐ ಲವ್ ಯು ಅಂದ್ರೆ ಅಯ್ಯ, ಒಂದ್ ತಾಯಿನಾಕಿ ಐ ಲವ್ ಯು. ನಂಗ್ ಇದು ಹಲೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಲೋ, ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು. ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ. ಇಂಥ ಸುಖ ಎಲ್ಲಿ ಬರುತ್ತೆ? ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಅಮ್ಮನ್ ಕರ್ಮನಾಕಿ ಹುಡುಗ ಮಾಡಿಕಲ್ಲ ಎತ್ತೋದು. ಕಟ್ ಮಾಡಿ ಅಕ್ಕ, ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿಲ್ಲಿ ಅಕ್ಕಂಗ್ ಕೊಡು. ನಾನು ಅಕ್ಕಂಗು ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತಿ ನಮ್ದು ಅಲ್ಲ, ಇದು ಡ್ರಾಯರ್ ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣಗ್ ಮಳೆ ಏನಿಕಾಯ್ತ್ರಿ? ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೆ ಏನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವಿ ನಮ್ಮನ್ನ. ಮುಂಚೆ ಬಿಟ್ಟು ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ಅಂದ್ರೆ ನಿಮ್ಮ ಅವ್ವ ಹೂವಣಿ ಮಣಿ ನಿಮ್ಮ ಹೂವ ಅವು ಕೊಡ್ಲಾ ಫೋನು? ನಿಮ್ಮ ಅಮ್ಮನ್ನ ಬೇರೆ ಯಾರನ್ನ ಆದ್ರೆ ನಿಮ್ಮ ಅಂತ ಅವ್ವ ಅಪ್ಪ ಬೆಂಕಿ ಬಿಡೋರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ರಕ್ತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ನಿಮ್ದು ರಕ್ತ ಗುಂಪು? ಯಾವ್ದನಾಗ್ಲಿ, ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರ್ರಪ್ಪ. ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ.
ಇದು ಅವ್ರಿಗೆ ಇವ್ರಿಗೆ ಇವ್ರ ಮಗಳಿಗೆ ಹೇಳ್ಬಿಡಕ್ಕ ನೀನು ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕದಾಗ ಎಲ್ಲಾ ಮನೆಗಳಿದಾರೆ ಸಣ್ಣದೊತ್ತು ಎಲ್ಲಾ ಕೇಳಿಸ್ತೈತಿ ನಾವ್ ಮಾತಾಡೋದು. ಈಗ ಒಂದ್ ಕೆಲ್ಸ ಮಾಡು, ನೀನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ, ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನ ಕರ್ಕೊಂಬ, ಊಟ ಮಾಡ್ಕೊಂಡು ಹೋದ್ರು ಹೋಗ್ಲಿ, ಬೇಕಾದ್ರೆ ಒಂಚೂರು ಪವರ್ಗೆ ತುಂಬ್ಕೊಂಡು ಹೋದ್ರು ಹೋಗ್ತಾರೆ. ಅಮ್ಮ ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ ತುಂಬ್ಕೊಂಡು ಹೋಗಂತದ್ ಏನ್ ಆಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ ನಾನ್ ಬರೋದು ಇಲ್ಲ, ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ. ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ, ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟ್ ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ, ನೀನು ಅಳಿ ಅಂದ್ರು ನೀನು ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನೀನು ನಾನೇ ಮಾತಾಡ್ರಿ ಏನ್ ಮಾತಾಡ್ದೆ? ಸರಿಗ್ ದೊಡ್ಡವರು ಚಿಕ್ಕವರು ಅಂತ ಸರಿಗ್ ಮಾತಾಡೋದ್ ಕಲ್ತ್ಕೊ. ನೀನು ಯಾಕೆ ಆತರ ಮಾತಾಡ್ತಿದ್ಯಾ? ಅಮ್ಮ ನೀನು ಮಕ್ಳಿಗೆ ಅತಿಗೆಟ್ಟಾದ ಬುದ್ಧಿ ಕಲ್ಸು. ನಾವು ನನ್ನ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ, ಏನ್ ಮಾಡಲ್ಲ. ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ, ಪ್ರಪಂಚದಾಗ ಯಾರು ಮಾಡಿಲ್ದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರಿಕೆ ಅಂತ ಇರೋದು ನಾನು. ಯಾಕೆ ಏನಾಗಿದ್ ಡ್ರೈವರ್ ತಾಂಡ್ ಇಕ್ಕಂಬೇಕಾಯ್ತು, ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು. ಅದೆಲ್ಲ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು, ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ ನೀನು ನನ್ ಮಗಳನ್ನ ನೋಡಿಲ್ಲ, ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ. ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನದಾಗ ಬರ್ಬೇಕು? ಬಾ ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಅದು ಕದ್ರಿ ನಡ್ಸ್ಕೊಂಡು ತಿರ್ಗಾ ನೀವು ಹೋಗೋ ದಾರಿಗೆಲ್ಲ ನಿಮ್ಗೆ ಏನ್ ಆಗ್ಬಿಡ್ತೈತೆ, ಹಂಗ ಸುಳ್ಳು ಆಯ್ನೆ ಮಾಡಿರಿ. ಅಲ್ಲ ನೀನ್ ಮಗಳನ್ ಜೀವನ ಹಾಳು ಮಾಡಿಲ್ವ ನೀನು? ನಿಮ್ ಮನೆ ಅದೇ ನನಗೆ ಹೆಂಗಂದ್ರೆ ಹಂಗಾರ ನೀನು ಏನೇನ್ ಮಾಡಿದ್ಯಾ ಮಾರ್ಕೆಟ್ಗೆ? ಅವ್ನ್ ರಂಗಸ್ವಾಮಿ ಎಲ್ಲಾ ಹೇಳವನೆ. ನೀನ್ ಏನೇನ್ ಚಂಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ, ಯಾವಳು ಬಾಳ ಹಾಳು ಮಾಡಿದ್ಯಾ. ಅವಳು ಯಾರೋ ಲಕ್ಷ್ಮಮ್ಮ ಮುಂತ ದುಡ್ಡು ಇಸ್ಕೊಂಡ್ ಚೆನ್ನಾಗ್ ಮುಂಡ ಮೋಚ್ತಿದ್ಯಾ ಅಂತ ಅವಳಿಗೆ. ಏನ್ ನೀನು ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು. ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡು. ನನ್ನ ಮಗಳು ನೀನ್ ತುಂಬಾ ಇಷ್ಟಪಟ್ಟವಳೆ, ಬಂದ್ ಸಂಸಾರ ಮಾಡು. ಇಲ್ವಾ ಹಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ್ ಮಾಡ್ಬಿಡ್ತೀವಿ ಎಲ್ಲ ಮಾಟ ಮಂತ್ರ ಮಾಡ್ಸಿ. ಹಂದಿ ನನ್ನ ಹಳ್ಳಿ ನನ್ನ ಮೇಲೆ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ನಮ್ಮ ಮನೆ ದೇವ್ರ ಕದ್ರಿನ ಸಿಕ್ಕಂದ ಐತೆ, ಸಿಕ್ಕಂದೂರ್ ಚೌಡೇಶ್ವರ ಇದೆ, ನಿಮಿಷಾಂಬ ದೇವ್ರಿದೆ, ನಿಮಿಷಾಂಬ ದೇವ್ರಿದೆ. ನಾವು ನಂಬಿರೋ ದೇವ್ರುಗಳಿದೆ, ಭಗವಂತ ಭೂಮಿತಾಯಿ ಇದೆ. ನೀವು ಅಲ್ಲಿನ ತಕ ಅದೆಲ್ಲ ಮಾಡ್ಸಿದ್ರೆ ನೀವು 3 ನೀವು ನುಣ್ಣಗ್ ಹಾಳಾಗ್ ಹೋಗ್ತೀರಾ. ನಾವು ನಿಮ್ಮನ್ನ ನೋಡೇ ಇಲ್ಲ ನಾವು. ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು? ನಿಮಿಷಾಂಬ ದೇವಸ್ಥಾನ ಇರೋದು ಮಂಡ್ಯದ ಹತ್ರ, ಶ್ರೀರಂಗಪಟ್ಟಣದ ಹತ್ರ ಐತೆ ನಿಮಿಷಾಂಬ ದೇವ್ರು. ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ. ನೋಡಿದ್ವಿ. ಯಾರ ಜೊತೆ ಹೋಗಿದ್ರಿ? ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಂತರ ದೇವ್ರೆಲ್ಲ ಆಶೀರ್ವಾದ ಐತೆ, ನಮ್ಗೆ ಏನು ಆಗಲ್ಲ, ನೀವ್ ಏನೇ ಮಾಡ್ರಿ ನಮ್ಗೆ ಏನು ಆಗಲ್ಲ. ನಮ್ಗೆ ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು, ನಮ್ ಫ್ರೆಂಡು. ಈಗ ಅದೆಲ್ಲ ಇರ್ಲಿ, ಬತ್ತಿ ಎಲ್ಲ ಕೇಳಕ್ ಹೋಗಿ